ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು. ಕುರುಡ ಕಣ್ಣು ಬಂದ ತಕ್ಷಣ ಮೊದಲು ಬೀಸಾಕೋದು ಅವನ ಕೈಯಲ್ಲಿದ್ದ ಕೋಲು ಮತ್ತು ಕನ್ನಡಕವನ್ನು. ಜನರು ಹಾಗೆ, ನೀವು ಯಾರಿಗೆ ನಂಬಿ ಸಹಾಯ ಮಾಡುತ್ತೀರೋ ಅವರೇ ನಿಮಗೆ ಮೋಸ ಮಾಡಿಬಿಡುತ್ತಾರೆ. ಮನುಷ್ಯನ ಚಿಕ್ಕ ಸುಳ್ಳು ಕೂಡ ದೊಡ್ಡ ನಂಬಿಕೆಯನ್ನು ಮುರಿಯುತ್ತದೆ. ಕಾಡಿ ಬೇಡಿ ಮುಂದುವರಿಸಿದ ಸಂಬಂಧ, ಸಾಲ ಮಾಡಿ ಅನುಭವಿಸಿದ ಸಂತೋಷ ಇವೆರಡು ಯಾವತ್ತಿಗೂ ಶಾಶ್ವತವಲ್ಲ. 1000 ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು, ಜೀವನ ಸುಂದರವಾಗಿರುತ್ತದೆ. ಸಂಬಂಧಗಳು ಹೇಗೆಂದರೆ, ಎಲ್ಲವೂ ಇದ್ದರೆ ಬಯಸಿ ಬರುತ್ತಾರೆ, ಏನೂ ಇಲ್ಲದಿದ್ದರೆ ಬಣ್ಣ ಬದಲಿಸಿ ಹೋಗುತ್ತಾರೆ. ನೀನು ಯಾವತ್ತಿಗೂ ನೀನಾಗಿ ಇರು. ಬೇರೆಯವರಿಗೆ ನೀ ಇಷ್ಟ ಆಗಿಲ್ಲವೆಂದರೆ ಅದು ಅವರ ಸಮಸ್ಯೆ. ಪ್ರಯತ್ನ ಪಟ್ಟು ಸೋಲುವುದು ಸೋಲಲ್ಲ, ಪ್ರಯತ್ನಿಸದೆ ಸೋಲುವುದು ನಿಜವಾದ ಸೋಲು. ಅನುಭವ ವಯಸ್ಸಿನಿಂದ ಬರುವುದಿಲ್ಲ, ಪರಿಸ್ಥಿತಿಗಳನ್ನು ಎದುರಿಸುವುದರಿಂದ ಬರುತ್ತದೆ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡುತ್ತಾನೋ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದ್ರೆ ನಿನ್ನ ಹಣೆಬರಹ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಬದುಕಬೇಕು ಜಗದೊಳಗೆ, ಬೇಸರವಿದ್ದರು ಮನದೊಳಗೆ. ಕಾಲ ಹೀಗೆ ಇರಲ್ಲ, ಇವತ್ತು ಅವರದಾಗಿದ್ದರೆ ನಾಳೆ ನಿಮ್ಮದಾಗಿರುತ್ತದೆ. ಸಮಾಧಾನಕ್ಕೆ ನಿಮಗಿಂತ ಕೆಳಗಿನವರನ್ನು ನೋಡಬೇಕು, ಸಾಧನೆಗೆ ನಿಮಗಿಂತ ದೊಡ್ಡವರನ್ನು ನೋಡಬೇಕು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯುವುದಿಲ್ಲ, ಹಳ್ಳ ಸಾಗರವಾಗುವುದಿಲ್ಲ. ಆಗಿದ್ದಾಗ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗಬೇಕೆಂದು ಹೇಗೆ ಆಶಿಸಲು ಸಾಧ್ಯ? ಕಾಲ ಎಲ್ಲವನ್ನು ಸರಿಪಡಿಸುತ್ತದೆ, ತಾಳ್ಮೆಯಿಂದಿರಬೇಕಷ್ಟೇ. ಸಂಬಂಧಗಳು ಹಣದ ಜೊತೆ ನಡೆದರೆ ಬದುಕು ಭರವಸೆಗಳ ಜೊತೆ ನಡೆಯುತ್ತದೆ. ಇವತ್ತು ಏನು ನಿನ್ನನ್ನು ನೋಯಿಸುತ್ತಿದೆಯೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತದೆ. ಜೀವನದಲ್ಲಿ ಗೆಲ್ಲಬೇಕೆಂದರೆ ಯಾವಾಗಲೂ ಒಂಟಿಯಾಗಿ ಹೋರಾಡಬೇಕಾಗುತ್ತದೆ. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನೊಂದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗೋದು ಅನುಭವ, ಅನುಭವವೇ ಜೀವನ. ಜೀವನದಲ್ಲಿ ವಿಶ್ವಾಸದಿಂದ ಗಟ್ಟಿಯಾಗಿ ನಿಲ್ಲಬೇಕೆಂದರೆ ಬಂಡೆಯಂತಿರಬೇಕು. ಅದಕ್ಕೆ ದೇವರು ಕೂಡ ತನ್ನನ್ನು ನಿರೂಪಿಸಲು ಕಲ್ಲನ್ನೇ ಆರಿಸಿಕೊಂಡಿದ್ದಾನೆ. ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ. ಇಂದು ಇರುವ ಕಷ್ಟ ನಾಳೆ ಇರುವುದಿಲ್ಲ ಎಂಬ ಭರವಸೆಯಿಂದ ಬದುಕುವುದೇ ಜೀವನ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.